आप देख रहे हैं बीजापुर इन्फो में आपके साथ जाफर कलादगी। जेडीएस प्रत्याशी डॉक्टर सुनीता चौहान के प्रचार के लिए कल बीजापुर शहर में कांग्रेस और जेडीएस द्वारा एक विशाल जनसभा का आयोजन हुआ, जिसमें देश के पूर्व प्रधानमंत्री एच.डी. देवेगौड़ा, सीएम कुमारस्वामी, होम मिनिस्टर एम.बी. पाटिल, हेल्थ मिनिस्टर शिवानंद पाटिल, हॉर्टिकल्चर मिनिस्टर एम.सी. मनगोली, मिनिस्टर बंडप्पा काशमनवर, एमएलए देवानंद चौहान, हमीद मुशर्रफ के अलावा जेडीएस और कांग्रेस के पदाधिकारी, कार्यकर्ता और हजारों की संख्या में लोग रहे मौजूद। ಇವತ್ತು ಮಂಗಳೂರಿನಲ್ಲಿ ನಿಂತಂತ ಎಂಪಿ ಮಾತಾಡೋಕೆ ಹೋದ್ರು, ಬಿಜೆಪಿ ಸರ್ಕಾರ ಬಂದಿದೆ ಸಂವಿಧಾನ ಬದಲಾವಣೆ ಮಾಡ್ಲಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳು 23ನೇ ತಾರೀಕು ತೋರಿಸಬೇಕು. ಆ ವೋಟಿನ ಬಟನ್ ಮುಖಾಂತರ ಹೊಡೆದ್ರೆ ಈ ಸಂವಿಧಾನ ಒಂದು ಜನ್ಮ ತಗೊಂಡಲ್ಲ, ಇನ್ನು 10 ಜನ್ಮ ತಗೊಂಡಿದ್ರು ಏನಾದ್ರು ಮುಟ್ಲಕ್ಕಾಗಲ್ಲ ಎಂಬ ನಿಟ್ಟಿನಲ್ಲಿ ನೀವು ತೋರಿಸ್ಕೊಡ್ಬೇಕು ಬಂಧುಗಳೇ. 2019 ಲೋಕಸಭಾ ಚುನಾವಣೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುನಿತಾ ದೇವಾನಂದ್ ಚೌಹಾಣ್ ಅವರಿಗೆ ಇವತ್ತು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇಂಥ ಒಂದು ಬೃಹತ್ ಸಮಾವೇಶವನ್ನ ತಾವೆಲ್ಲರೂ ಹಮ್ಮಿಕೊಂಡು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಕೊಂಡು 42,000 ಕೋಟಿ ರೂಪಾಯಿ ಇವತ್ತು ಸಹ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಗಲು ಶ್ರಮಿಸುತ್ತಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರಿಗೆ ನಾನು ನಿಮ್ಮ ಪರವಾಗಿ ಅವರಿಗೆ ಸ್ವಾಗತವನ್ನ ಕೂಡ ಕೋರ್ತೇನೆ. ಈ ಚುನಾವಣೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಪಕ್ಷಗಳು ಒಂದಾಗಬೇಕು, ಕೋಮುವಾದಿ ಪಕ್ಷವನ್ನ ದೂರಿಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಇವತ್ತು ನಿರ್ಣಯ ಮಾಡಿ ಜಾತ್ಯತೀತ ಜನತಾದಳಕ್ಕೆ ಬೆಂಬಲವನ್ನು ಕೊಟ್ಟರು. ಒಂದು ಸಂದೇಶವನ್ನು ಕೊಟ್ಟರು, ಈ ದೇಶಕ್ಕೆ ನಾವು ಅಧಿಕಾರ ಸಲುವಾಗಿಲ್ಲ, ಜಾತ್ಯತೀತ ತತ್ವದ ಸಲುವಾಗಿದ್ದೀವಿ ಅಂತ ಮಾತನ್ನು ನಾನು ನೇರವಾಗಿ ಕೇಳ್ತೀನಿ. ನಮ್ಮ ಜಿಗ್ಜಿನಿ ಸಾಹೇಬ್ ಅಂತರೂ ಏನೂ ಮಾಡಿಲ್ಲ ಕೆಲಸ. 4 ಸಲ ಲೋಕಸಭಾ ಸಚಿವರಾದರು ಮತ್ತು ಅದಕ್ಕಿಂತ ಮುಂಚಿತವಾಗಿ ಕಂಡಾಪಟ್ಟಿ ಮಂತ್ರಿಗಳಾಗಿ ಸಹ ಅತ್ಯಂತ ಹೆಚ್ಚಿನ ಅಧಿಕಾರ ಅನುಭವಿಸಿದ್ರು ಅವರು. ಈಗ ಅವ್ರು ಏನಿದಾರ, ಕೇಂದ್ರ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರಿನ ಮಂತ್ರಿಗಳು ಮತ್ತು ನೈರ್ಮಲ್ಯ ಮಂತ್ರಿಗಳು. ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಕುಡಿಯಕ್ಕೆ ನೀರು ಕೊಡೋದು ಮತ್ತು ನಮ್ಮ ತಾಯಂದ್ರು ಸಹೋದರಿಯರಲ್ಲಿ ಇವರೆಲ್ಲರಿಗೂ ಶೌಚಾಲಯ ಕೊಡುವಂತ ಮಂತ್ರಿ. ಬರೀ ಎಂಪಿ ಇದ್ದಾಗ ಮಾತು ಬೇರೆ ಇತ್ತು, ನಾವು ಕೇಳ್ತಿದ್ದಿಲ್ಲ. ಈಗ ಕೇಂದ್ರ ಸಚಿವರಿದ್ದಾರೆ, ಅವ್ರ ಜಾಗದಾಗ ನಾ ಏನಾದ್ರೆ ಕೇಂದ್ರ ಸಚಿವವಾಗಿದ್ದರೆ, ಕುಡಿ ನೀರಿನ ಮಂತ್ರಿ ಆಗಿದ್ರೆ ಕನಿಷ್ಠ ಪಕ್ಷ ಬಿಜಾಪುರ ಜಿಲ್ಲೆಗೆ ಒಂದು 2,000 ಕೋಟಿ ರೂಪಾಯಿ ಪೈಲಟ್ ಯೋಜನೆ ನೀರಾವರಿಗೆ ಬಹುಹಳ್ಳಿ ಕುಡಿ ಯೋಜನೆ ಕೊಡ್ತಿದ್ದೆ. ಒಂದು 10 ಲಕ್ಷ ಶೌಚಾಲಯಗಳು ನಮ್ಮ ತಾಯಂದ್ರಿಗೆ ಸಹೋದರಿಗೆ ಕೊಡ್ತಿದ್ದೆ. ಅಧಿಕಾರ ಇದ್ದ ಮ್ಯಾಗೂ ನೀವು ಮಾಡಲಿಲ್ಲ ಅಂದ್ರೆ ಎದಕ್ಕೆ ಉಪಯೋಗ ಅದ ಹೇಳ್ರಿ? ಅಧಿಕಾರ ಇದ್ದ ಮ್ಯಾಗೂ ನೀವು ಮಾಡಿಲ್ಲ. ಅದೇ ನಿಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ ಎಲ್ಲರ ಆಶೀರ್ವಾದದಿಂದ ನಿಮ್ಮ ಜನತೆಯ ಆಶೀರ್ವಾದ ನೀರಾವರಿ ಸಚಿವನಾಗಿದೆ. ಮತ್ತೆ ನೀರಾವರಿ ಸಚಿವನಿದ್ದಾಗ ನಾನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನೀರಾವರಿಗೆ ಬಿಜಾಪುರಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ಅಷ್ಟು ಯೋಜನೆಗಳನ್ನ ಮಂಜೂರು ಮಾಡಿ ಎಲ್ಲರ ಕರ್ನಾಟಕ ರಾಜ್ಯದ ಗೌರವದ ಒಂದು ಸಂಕೇತ. ನಮ್ಮ ರಾಜ್ಯದಿಂದ ಇವತ್ತೊಂದು ಸಹ ಈ ದೇಶದ ಪ್ರಧಾನಮಂತ್ರಿ ಆದಂತವರು, ನಮ್ಮೆಲ್ಲರಿಗೂ ಹಿರಿಯರು, ನೀರಾವರಿ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನ, ಬದ್ಧತೆಯನ್ನು ಹೊಂದಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಹಿರಿಯರಂತಹ ಎಚ್.ಡಿ. ದೇವೇಗೌಡ ಸಾಹೇಬರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಇವತ್ತು ಸಹ ಸ್ವಾಗತವನ್ನು ಕೋರ್ತೇನೆ. ನಾನು ಬಹು ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮೆಲ್ಲ ಹಳೆಯ ಸ್ನೇಹಿತರ ಜೊತೆ ರಾಜಕೀಯ ಹೋರಾಟ ಮಾಡಿದಂಥ ದಿನ ನೆನೆಸ್ಕೊಳ್ತೇನೆ. ಎಂ.ಬಿ. ಪಾಟೀಲ್ ಅವರು
BM ಪಾಟೀಲ್ ಅವರ ಪುತ್ರ. ನಾನು ಅವರು ಭಾಳ ದಿನಗಳ ಕಾಲ ರಾಜಕೀಯ ಮಾಡಿದ್ದೇವೆ. ಅದಕ್ಕೆ ಮುಂಚೆ ಗುಡ್ದಿನಿಯರು, ಮೆಳ್ಳಿಗೇರಿ ಅದೊಂದು ಕಾಲ. ಈಗ ಒಂದು ಕಡೆ ಶಿವಾನಂದ ಪಾಟೀಲ್ ಇದ್ದಾರೆ, ಒಂದು ಕಡೆ MB ಪಾಟೀಲ್ ಇದ್ದಾರೆ, ಗೃಹ ಮಂತ್ರಿಗಳು. ಆರೋಗ್ಯ ಮಂತ್ರಿಗಳು ಶಿವಾನಂದ ಪಾಟೀಲ್ ಅವರು, ಮನಗೊಳ್ಳಿಯವರು ತೋಟಗಾರಿಕೆ ಮಂತ್ರಿಗಳು. 3 ಜನ ಮಂತ್ರಿಗಳಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ 4 ಜನ ಗೆದ್ದಿರ್ತಕ್ಕಂಥ MLAಗಳು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅನೇಕ ಜನ ಕಾಂಗ್ರೆಸ್ ಮತ್ತು JDSನ ಹಿರಿಯ ಮುಖಂಡರಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ತೆನೆ ಹೊತ್ತ ಮಹಿಳೆ, ಒಂದು ಕಾಲದಲ್ಲಿ ತೆನೆ ಹೊತ್ತಂಥ ಮಹಿಳೆಗೆ ತುಂಬ ಶಕ್ತಿ ಇತ್ತು. ಈಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಈ ದೇಶದಲ್ಲಿರ್ತಕ್ಕಂಥ ಮೋದಿಯವರ ಕೆಟ್ಟ ಆಡಳಿತದ ವಿರುದ್ಧ ಎರಡೂ ಪಕ್ಷಗಳು ಒಂದುಗೂಡಿ ಸರ್ಕಾರ ಮಾಡಬೇಕು ಅಂತ ಹೇಳಿ ದೆಹಲಿಯಿಂದ ಅವರ ಪ್ರತಿನಿಧಿಗಳು ಗುಲಾಂ ನಬಿ ಆಜಾದ್ ಅವರು, ಅದ್ರ ಜೊತೆಗೆ ರಾಜಸ್ಥಾನದ ಇಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೆಹ್ಲೋಟ್ ಅವರು ಬೆಂಗಳೂರಿಗೆ ಕಳಿಸ್ಕೊಟ್ಟು ಅವರು ನನ್ನ ಬಳಿ ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ, ನೀವು ಒಪ್ಪಿಗೆ ಕೊಡಬೇಕು ಅಂತ ಹೇಳಿ. ಮೋದಿಯವರ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ರೋ ಅದು ನಿಮ್ಮ ಕೈಲಿ ಆಗೋದಿಲ್ಲ ಅನ್ನೋ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಿಂದಲೇ ಪ್ರಾರಂಭ ಆಯಿತು. ಇಲ್ಲಿ ಬಿಜಾಪುರ ಟೌನ್ನಲ್ಲಿ BM ಪಾಟೀಲ್ ಇದ್ದಾಗ ಒಬ್ಬರು ಮುಸ್ಲಿಂ ಶಾಸಕರು ಬಕ್ಷಿ ಅಂತ ಹೇಳಿ ನನ್ನ ಕಾಲದಲ್ಲಿ ಗೆದ್ದಿದ್ರು. ಅದಾದಮೇಲೆ ಯಾವುದೇ ಮೈನಾರಿಟಿ ಕಮ್ಯುನಿಟಿಲಿ ಗೆದ್ದಿರಲಾರದು ಅಂತ ನಾನು ತಿಳ್ಕೊಳ್ತೇನೆ. ನಾವು ಮೈನಾರಿಟಿ ಕಮ್ಯುನಿಟಿಗೆ ದೇಶದಲ್ಲಿ ಏನು ರಿಸರ್ವೇಷನ್ ರಾಜಕೀಯವಾಗಿ, ಆಮೇಲೆ ಸಾಮಾಜಿಕವಾಗಿ ಸರ್ಕಾರಿ ಹುದ್ದೆಗಳಲ್ಲಿ ರಾಜಕೀಯ ಸ್ಥಾನಮಾನಗಳು, ವಿದ್ಯಾಭ್ಯಾಸಕ್ಕೆ MBBS, BE ಈ ಥರ ಹೈಯರ್ ಕೋರ್ಸಸ್ಗೆ 4% ರಿಸರ್ವೇಷನ್ ಕೊಟ್ಟಿದ್ದು. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ತುಂಬ ವಿಷಯ ಮಾತನಾಡ್ಬೋದು, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಹೆಣ್ಣು ಮಗಳು ತುಂಬ ವಿದ್ಯಾವಂತೆ. ನಾನು ಜಿಗ್ಸಿನಿಯವರು ನಮ್ಮ ಜೊತೆ ಕೆಲಸ ಮಾಡಿದರು ಹೆಗಡೆ ಕಾಲದಲ್ಲಿ. 40 ವರ್ಷ ಅಧಿಕಾರದಲ್ಲಿ ಇರ್ಬೋದೇನೋ ಅಂತ ನನ್ನ ಭಾವನೆ. ನಮ್ಮ ಪಾರ್ಟಿಯಿಂದ ಹೇಳಿದಾಗ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಏನು ಹೇಳಿದ್ರು ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನು ದೊಡ್ಡ ಸಾಧನೆ ಮಾಡಲಿಲ್ಲ ಅವರು. ಸ್ವಾಭಾವಿಕವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಲ್ಲ ಅವರು. ನಾನು 20-30 ವರ್ಷ ನಾನು ಪಾರ್ಲಿಮೆಂಟಲ್ಲಿ ಇದ್ದೇನೆ, ನೋಡಿದ್ದೇನೆ. ನಾನು ಯಾರ ಬಗ್ಗೆಯೂ ಲಘುವಾಗಿ ಮಾತಾಡೋದಿಲ್ಲ. ಆದರೆ ಈ ಹೆಣ್ಣುಮಗಳು ಹಿಂದೆ ಹೂವಿನ ಹಡಗಲಿ ಮಾತಾಡಿದ್ರು ನೋಡಿದೆ ನಾನು. ತುಂಬ ಧೈರ್ಯಗಾರ ಹೆಣ್ಣುಮಗಳು ಅಂತ ಕಾಣುತ್ತೆ, ತುಂಬ ಚೆನ್ನಾಗಿ ಮಾತನಾಡುತ್ತಾರೆ. ಅದರಿಂದ ಬಿಜಾಪುರಕ್ಕೆ ಈ ಸಾರಿ ನಮ್ಮೆಲ್ಲ ತಾಯಂದಿರು, ನಮ್ಮ ಯುವಕರು ಮನೆ ಮನೆಗೆ ಹೋಗಿ, ಎಲ್ಲರೂ ಮನೆಯಿಂದ ಹೋಗಿ ಕರೆದು ಹೊರಗಡೆ ಹೋಗಿ, ಬಿಸಿಲಿರುತ್ತೆ, ವೋಟ್ ಮಾಡಿಸ್ಲೇಬೇಕು ನೀವು. ಬಿಜಾಪುರದಲ್ಲಿ ಬಕ್ಷಿಯವ್ರು ಬಿಟ್ಟು ಗೆದ್ದ ಮೇಲೆ ಯಾರೂ ಇಲ್ಲಿ ಗೆದ್ದಿಲ್ಲ. ನಾನು ಮೈನಾರಿಟೀಸ್ ನಮ್ಮ ಮುಖಂಡರುಗಳಿಗೆ ವಿನಂತಿ ಮಾಡ್ತೇನೆ, ಮನೆ ಮನೆಗೆ ಹೋಗಿ ಯುವಕರುಗಳು ಕರ್ಕೊಂಬರ್ಬೇಕು. ಎಲ್ಲ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ವೋಟ್ ಮಾಡಿಸಿ. ಖಂಡಿತ 3 ಜನ ತ್ರಿಮೂರ್ತಿಗಳು ಮಂತ್ರಿಗಳಿದ್ದಾರೆ ಇಲ್ಲಿ, ತ್ರಿಮೂರ್ತಿಗಳು ಇಲ್ಲೇ ಇದ್ದಾರೆ. ಇವರ ಮುಖಂಡತ್ವದಲ್ಲಿ ನಾವು ಕಾಶಿಪುರದ ಬಂಡಪ್ಪ ಜವಾಬ್ದಾರಿ ಓಡಾಡ್ತಿರ್ಬೋದು, ನಾವು ಅದು ಬೇರೆ ವಿಷಯ. ವಿಜಯಪುರದಲ್ಲಿ 3 ಜನ ಮಂತ್ರಿಗಳದ್ದು ಮೊದಲನೇ ಬಾರಿಗೆ ಅಂತ ಕಾಣುತ್ತೆ ನನ್ನ ಅನುಭವದಲ್ಲಿ. ಇವರು ತ್ರಿಮೂರ್ತಿಗಳೆಲ್ಲ ಸೇರಿ ಈ ಹೆಣ್ಣುಮಗಳನ್ನು ದೆಹಲಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಮೊದಲು ಇವರು 3 ಜನ ತ್ರಿಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ನಮ್ಮ ಶಾಸಕರು ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಮುಖಂಡರಲ್ಲಿ ಏನು ಕೂತಿದ್ದೀರಿ, ಈ ಹೆಣ್ಣುಮಗಳು ಕಳಿಸೋ ಜವಾಬ್ದಾರಿ ನಿಮ್ಮದು. ನಮ್ಮ ತಂದೆ ತಾಯಿಗಳಿಗೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರು, ಹಿರಿಯರು, ಯುವಕರು, ಈ ಬಿಜಾಪುರಕ್ಕೆ ನಾನು ಕೊಟ್ಟಂಥ ಹಲವಾರು ಕಾರ್ಯಕ್ರಮಗಳಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಏನೇನು ಆಯಿತು, 524 ಗೇಟ್ ಇಡೋದು ಹೇಗೆ, ಅದೆಲ್ಲ ದೊಡ್ಡ ವಿಷಯಕ್ಕೆ ಚರ್ಚೆ ಬೇಡ.
ನಮ್ಮ ನೀರಾವರಿ ಮಂತ್ರಿಗಳು ಸಾಕಷ್ಟು ಕೆಲಸ ಮಾಡಿದರೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಅದು ನಿಜಕ್ಕೂ ನಾನು ನೀರಾವರಿ ಬಗ್ಗೆ ಭಾಳ ಅವರು ಬಹುಶಃ BA ಗ್ರ್ಯಾಜುಯೇಟ್ ಇರಬೇಕು ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ. ನನಗೆ ತುಂಬ ಬುದ್ಧಿವಂತರು. ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿಗಳು, ಮೈತ್ರಿ ಸರ್ಕಾರದ ಆರೋಗ್ಯ ನೋಡ್ಕೊಳ್ಳಿ. ನಾನು ಅವ್ರಿಗೆ ತಮಾಷೆ ಹಳೆ ಸ್ನೇಹಿತ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತೇನೆ. ನನಗೆ ಒಂದೇ ಉಪಕಾರ ಮಾಡಿ, ನಾನು 86ನೇ ವಯಸ್ಸಿನಲ್ಲಿ ಮತ್ತೆ ಪಾರ್ಲಿಮೆಂಟಿಗೆ ನಿಲ್ಲಬಾರದು ಅಂತ ತೀರ್ಮಾನ ಮಾಡಿ 13 ಮಾರ್ಚ್ 2009 ಘೋಷಣೆ ಮಾಡಿದೆ ನಾನು ನಿಲ್ಲೋದಿಲ್ಲ ಅಂತೇಳಿ. ಆಮೇಲೆ ಕೆಲವು ಸ್ನೇಹಿತರುಗಳು ಫರೂಕ್ ಅಬ್ದುಲ್ಲಾ, ಗುಲಾಮ್ ನಬಿ ಆಜಾದ್, ಹೀಗೆ ಎಲ್ಲರೂ ನೀನೀಗ ನಿಲ್ಲದೇ ಇದ್ದರೆ ಒಂದು ರಾಜಕೀಯ ವ್ಯವಸ್ಥೆ ಸರಿಯಾಗಿಲ್ಲ, ನೀನು ಬರಲೇಬೇಕು ಅಂತ ಹಠ ಮಾಡಿದ್ರು. ಮತ್ತು ಈ ವಯಸ್ಸಿನಲ್ಲಿ ಅವರ ಮಾತಿಗೆ ತಲೆಬಾಗಿದ್ದಾನೆ. ಬಹುಶಃ ಇವರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಕಿರು ಕಾಣಿಕೆ ನಾನು ಕೊಡ್ಬೋದು ಅಂತ ದೇಶಕ್ಕೆ ಮೋದಿ ವಿರುದ್ಧ ಒಂದು ಸರ್ಕಾರ ಮಾಡುವಂಥ ಸನ್ನಿವೇಶ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಹೆಣ್ಮಗಳಿಗೆ 3 ಡಿಗ್ರಿ ಇದೆ ಅಂತ ಕೇಳಿದೆ, ವಿದ್ಯಾವಂತ ಇದ್ದಾಳೆ. ನಾನು ಹೊತ್ತು ಮುಖ್ಯಮಂತ್ರಿ ಆಗಿದ್ದಾಗ ಬೆಳಗಾಂ ಒಂದು ಹೆಣ್ಮಗಳನ್ನು ನಾನು ಮಂತ್ರಿ ಮಾಡಿದ್ದೆ. ಆಗ ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಲೀಲಾವತಿ ಆರ್ ಪ್ರಸಾದ್ ಅವ್ರನ್ನೂ ಮಾಡಿದೆ. ಇವತ್ತು ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತೇನೆ, ಈ ಹೆಣ್ಮಗಳು ಕಳಿಸ್ಕೊಡೋ ಜವಾಬ್ದಾರಿ ನಿಮ್ಮದು. ಯುವಕರಂತೂ ಮೋದಿಯನ್ನು ಹೆಸರು ಬಿಟ್ಟು ಮೋಸ ಹೋಗೋದು ಬೇಡ. ನೆನ್ನೆ ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ, ನಾನು ನೋಡಿದೆ ಚಿಕ್ಕೋಡಿನಲ್ಲಿ. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದಿರಿ. ಪಾಟೀಲ್ ಅವರು ಕೇಳಿದಾಗ ನೀವು ಕೈ ಎತ್ತಬೇಕು ಅಂತ ಕೇಳಿದ್ರು, ಅವರೆಲ್ಲರೂ ಕೈ ಎತ್ತಿ ನೀವು ನೋಡಿದ್ದೆ ಎಲ್ಲ ನೋಡಿದೆ ನಾನು. ಆದ್ದರಿಂದ ಗೆಲುವು ನಿಶ್ಚಿತ ಅಂತ ನಾನು ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡಿ ಸರ್ವರಿಗೂ ಪ್ರಾರ್ಥನೆ ಮಾಡ್ತೇನೆ. ಹೆಣ್ಮಗಳು ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಬಿಜಾಪುರ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಿಂದ ಬರೆದಿಡ್ತಕ್ಕಂಥ ದಿವಸ. ಯಾಕೆ ಈ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ಆಲ್ಮಟ್ಟಿ ಅಣೆಕಟ್ಟಿನ 80 TMC ನೀರು ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ಪ್ರಮುಖ ಕಾರಣೀಭೂತರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡ ಸಾಹೇಬರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸರ್ಕಾರದಲ್ಲಿ ಹಣ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಒಂದು ವಿನೂತನ ಯೋಜನೆಯನ್ನ ತಂದು KBJNL ಬಾಂಡ್ ಅನ್ನ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದ್ರೂ ಹೋಗ್ತಾ ಇದ್ರೆ ಅದು ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಇವತ್ತು ಅವ್ರು ಬಂದಿರತಕ್ಕಂಥ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ಒಂದು ಮಾತನ್ನು ಹೇಳಿದ್ರು, ಕರ್ನಾಟಕದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋರಿ ಅಂತ ಹೇಳಿದರು ನನಗೆ. ನಾನು ಅವ್ರ ಸಲಹೆಯನ್ನು ಸ್ವೀಕಾರ ಮಾಡ್ತೀನಿ. ನನಗನ್ನಿಸ್ತದೆ ಅವರ ಆರೋಗ್ಯ ನೋಡಿದರೆ ಕರ್ನಾಟಕ ಆರೋಗ್ಯ ಸಂಪೂರ್ಣ ಸುಧಾರಣೆ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ವಯಸ್ಸಿನಲ್ಲಿಯೂ ಕೂಡ ಅವರ ಆರೋಗ್ಯ ಇಷ್ಟು ಚೆನ್ನಾಗಿದೆ. ಇಂಥ ಒಂದು ಮಹಾನ್ ಭಾವರು ಬಂದು ಹೇಳಿದಾಗ ನಿಮ್ಮ ಮನದಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ನಾವು ಭಾಳ ಸರ್ತಿ ಕಿಂಗಾರಿ ಓದಿವಿ, ನೀವು ಮತ್ತೆ ಅದೇ ಮಾಡಿರಿ. ಅದನ್ನು ಮಾಡಬಾರ್ದು. ಯಾಕಂದರೆ ಬಿಜಾಪುರ ಜಿಲ್ಲೆ ಯಾವ್ಯಾವ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ದಿವಂಗತ ರಾಜಾರಾಮ್ ದುಬೆ ಅವರನ್ನು ನಾನು ನೆನೀತೀನಿ. 1952ರಲ್ಲಿ ಅವರಿಗೆ ಮನವರಿಕೆ ಆಗಿತ್ತು, ಬಿಜಾಪುರದಲ್ಲಿ ಗೋಳುಗುಮುಟ್ಟಿನಂಥ ಐತಿಹಾಸಿಕ ಸ್ಥಳ ಇದೆ, ಇಲ್ಲಿ ನೋಡಲಿಕ್ಕೆ ಅನೇಕ ವಿದೇಶಿಯರು ಬರ್ತಾರೆ, ಒಂದು ವಿಮಾನ ನಿಲ್ದಾಣ ಮಾಡಬೇಕಂತ ಹೇಳಿ. ಆದರೆ ದುರ್ದೈವಶ ಅವರ ಮರಣಾಂತರ ನಂತರ ಅದು ಅಲ್ಲೇ ನಿಂತೋಯ್ತು. ಆದರೆ ನೀವು ನಮ್ಮ ಜಿಲ್ಲೆಯವ್ರನ್ನೇ 4 ಸರ್ತಿ ಲೋಕಸಭಾ ಸದಸ್ಯರು ಮಾಡಿದ್ರಿ, ಇನ್ನೂವರೆಗೆ ಆ ವಿಮಾನ ತೆಳಗೆ ಬಂದು ಮುಟ್ಟಿಲ್ಲ. ಇದು ನಮ್ಮ ದುರ್ದೈವ ಅಂತ ಹೇಳ್ತೀನಿ ನಾನು. ಮುಂದುವರೆದು ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಭಾಳ ನೋವಿನಿಂದ ನಾನು ಅದನ್ನು ಖಂಡನೆ ಮಾಡ್ತೀನಿ. ಏನು ಹೇಳ್ತಾರೆ ಅಂದರೆ, ಮಜಬೂತ್ ಸರ್ಕಾರ ಬೇಕಾದರೆ ಮೋದಿ ಸರ್ಕಾರ ನೋಡ್ಬೇಕಂತೆ, ಮಜಬೂರಿ ಸರ್ಕಾರ ನೋಡಬೇಕಾದ್ರೆ ಕುಮಾರಸ್ವಾಮಿಯವ್ರ ಸರ್ಕಾರ ನೋಡಂತ ಹೇಳಿದರು. ನನಗೆ ಭಾಳ ನೋವು ಅನ್ನಿಸ್ತದೆ. ಕುಮಾರಸ್ವಾಮಿಯವರು ಎಷ್ಟು ಭಾವುಕರು ಅನ್ನೋದು ಮೋದಿಯವ್ರಿಗೆ ಗೊತ್ತಿಲ್ಲ. ಒಂದು ಅಂಗವಿಕಲ ಮಗು ಬಂದರೆ ಇಲ್ಲಿವರೆಗೆ ಯಾರಾದರೂ ಮುಖ್ಯಮಂತ್ರಿಗಳದನ್ನು ನೋಡದೆ ಹೋಗಿರ್ತಕ್ಕಂಥ ಅನೇಕ ಘಟನೆ ನಾನು ನೋಡಿದ್ದೀನಿ. ಆದರೆ ಕುಮಾರಸ್ವಾಮಿ ಇದ್ರಿಗೆ ಯಾವುದೇ ವಿಕಲಾಂಗ ಮಗು ಬಂದರೆ ಅದಕ್ಕೆ ಮೊದಲು ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಯಾರಿದ್ರೆ ಅದು ಕುಮಾರಸ್ವಾಮಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದಿಷ್ಟೇ, ನಾನು MB ಪಾಟೀಲ್ರು, ಅಪ್ಪಾಜಿ ನಾಡಗೌಡರು ಕಳೆದ 3 ಬಾರಿ
ಗಂಡಸರು ನಿಂದ್ರಿಸಿ ಗೆಲ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅದು ಆಗಲಿಲ್ಲ. ಬಹುತೇಕ ರಮೇಶ್ ಜಿಗಜಿಣಗಿ ಅವರ ಹಣೆ ಬಾರದಲ್ಲಿ ಒಬ್ಬ ಹೆಣ್ಮಗಳ ವಿರುದ್ಧ ಸೋಲ್ಬೇಕಂತ ಹೇಳಿ ಬರೆದಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ನನ್ನ ಸೋದರಿ ಸುನೀತಾ ಚವ್ಹಾಣ್ ಅವರಿಗೆ ತಮ್ಮ ಅತ್ಯಮೂಲ್ಯವಾದಂಥ ಮತದ ಸತ್ಪಾತ್ರದಾನ ನಾಳೆ 23ನೇ ತಾರೀಕಿಗೆ ಕೊಟ್ಟು ಆಯ್ಕೆ ಮಾಡಬೇಕು. ಬರೀ ಕೇಕಿ ಹೊಡೆದು ಹೋಗ್ಬಾರ್ದು. ಭಾಳ ಕೇಕಿ ನೋಡಿವಿ ನಾವು. ಹೋದ ಸರ್ತಿ ನಾವು 7 ಜನ MLA ಇದ್ರೂ ಆಗಿಲ್ಲ ನಮ್ಮ ಮನೆ ಬಾರ್ಕ. ಬಹುತೇಕ ಈ ಸರ್ತಿ ನಮ್ಮ ಕಡೆ ಆಗ್ಲಾರ್ದಂಥ ಕೆಲಸ ಸುನೀತಾ ಚವ್ಹಾಣ್ ಮಾಡಿ ತೋರಿಸ್ತಾರೆ ಅಂತೇಳಿ ನನ್ನ ಆತ್ಮ ಹೇಳ್ತಾ ಇದೆ. ಭಗವಂತನ ಕೃಪೆಯಿಂದ ಅವರು ಈ ಭಾಗದ ಸಂಸದರಾಗಿ ಇದರ ಧ್ವನಿ ಎತ್ತಲಿ ಅಂತೇಳಿ ಹಾರೈಸಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ 4 ಮಾತನ್ನು ಆಡಲಿಕ್ಕೆ ಹಿರಿಯರ ಅನುಮತಿಯನ್ನು ಕೋರಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೈ ಕರ್ನಾಟಕ. ಇವತ್ತಿನ ಈ ಒಂದು ದೇಶದ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಡೆ 2ನೇ ಬಾರಿಗೆ ಪ್ರಧಾನಮಂತ್ರಿಯ ಒಂದು ಅವಕಾಶವನ್ನು ಕಲ್ಪಿಸಬೇಕು, ಬಿಜೆಪಿಗೆ ಮತವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಅವರು ಹೇಳದಂಥ ರೀತಿಯಲ್ಲಿ ನಿನ್ನೆ ಬಾಗಲಕೋಟೆನಲ್ಲಿ ಮಾಡಿರ್ತಕ್ಕಂಥ ಅವರ ಭಾಷಣದ ಪ್ರಮುಖ ಅಂಶಗಳನ್ನು ನೋಡಿದಾಗ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಲ್ಲಿ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೇನೆ, ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದೇವೆ, ಇವತ್ತು ನದಿಯ ಒಂದು ವಿಷಯದಲ್ಲಿರಲಿ, ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದಂಥ ಯುವಕರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ, ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ಒಂದು ರೀತಿಯ ಲಘುವಾದ ಮಾತುಗಳನ್ನು ಹೇಳಿದ್ದಾರೆ. ನಾನು ಸಮಯದ ಅಭಾವದಿಂದ 2-3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಮ್ಮ ಶಿವಾನಂದ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ನಾನು ನೋವಿನಿಂದ ಹೇಳಬೇಕಾಗುತ್ತೆ ಅಂತ ಹೇಳಿ. ನರೇಂದ್ರ ಮೋದಿ ಅವರು ನಿನ್ನೆ ದಿನ ಬಾಗಲಕೋಟೆನಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಒಂದು ಮಜಬೂರು ಮತ್ತು ಮಜಬೂತ್ ಅಂತಕ್ಕಂಥ 2 ಪದ ಏನು ಬಳಸಿದ್ದಾರೆ. ಕೇಂದ್ರ ಸರ್ಕಾರ ಮಜಬೂತ್ ಸರ್ಕಾರ ಅಂತಾರೆ. ಕರ್ನಾಟಕ ರಾಜ್ಯದ ಈ ಒಂದು ಕಾಂಗ್ರೆಸ್ನ JDSನ ಮೈತ್ರಿ ಸರ್ಕಾರದ ಬಗ್ಗೆ ಮಜಬೂರ್ ಸರ್ಕಾರ ಅಂತ ಹೇಳಿದ್ದಾರೆ. ಅಂದರೆ ಅಸಮರ್ಥ ಸರ್ಕಾರ ಅಂತ ಹೇಳಿ, ಅವರದು ಸಮರ್ಥ ಸರ್ಕಾರ ಅಂತ ಹೇಳಿ. ಅವ್ರು ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 157 ಜಿಲ್ಲೆಗಳಲ್ಲಿ ಬರಗಾಲ, ಉತ್ತರ ಕರ್ನಾಟಕದ ಹಲವಾರು ಭಾಗದಲ್ಲಿ ಇವತ್ತು ನೀವು ಬೆಳೆದಂಥ ಬೆಳೆಯ ಒಂದು ನಾಶ ಆಗಿ ಮಳೆಯ ಕೊರತೆಯಿಂದ ಇವತ್ತು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಹಳ್ಳಿಗಳಲ್ಲಿದ್ದೀರಿ. ಇದನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರ ನರೇಗಾ ಒಂದು ಯೋಜನೆ ಅಡಿನಲ್ಲಿ ಸುಮಾರು 8 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವತ್ತು ಯಾರೂ ಊರು ಬಿಟ್ಟು ಗುಳೆ ಹೋಗಬಾರದು ಅಂತ ಹೇಳಿ ಇವತ್ತು ನಾವು ಕೆಲಸವನ್ನೇನು ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಪಾಲು ನರೇಗಾ ಸ್ಕೀಮ್ನಲ್ಲಿ ಆ ಒಂದು ಕಾರ್ಯಕ್ಕೆ ಸುಮಾರು 1,500 ಕೋಟಿ ಹಣವನ್ನು ನರೇಂದ್ರ ಮೋದಿ ಅವರು ನಿಮಗೆ ಬಿಡುಗಡೆಯನ್ನು ಮಾಡಬೇಕಾಗಿದೆ. ಈ ಒಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಒಂದು ಬಿಡುಗಾಸನ್ನು ಅವರು ಇಲ್ಲಿಯವರೆಗೆ ಕೊಡಲಿಲ್ಲ. ಇವತ್ತು ಈ ಒಂದು ಸರ್ಕಾರದಲ್ಲಿ ಕೇವಲ 10 ತಿಂಗಳಲ್ಲಿ ಸುಮಾರು 4,300 ಕೋಟಿಗೂ ಹೆಚ್ಚಿನ ಅನುದಾನವನ್ನು ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ನೀರಾವರಿ ಯೋಜನೆಗಳಿಗೆ, ರಸ್ತೆಗಳಿಗೆ, ನಿಮ್ಮ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಯೋಜನೆಗಳಿಗೆ ಈ ಸರ್ಕಾರದ ಒಂದು ಕಡೆ ಕಾರ್ಯಕ್ರಮಗಳು ವಿಜಯಪುರ ಜಿಲ್ಲೆಯಲ್ಲಿ ದಾಖಲೆಯ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಈ ನನ್ನ ಸಹೋದರಿ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ಹಾಣ್ ಅವರಿಗೆ ಆಶೀರ್ವಾದವನ್ನು ಮಾಡತಕ್ಕಂಥದ್ರ ಮುಖಾಂತರ ತಮ್ಮ ಆಶೀರ್ವಾದವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಿಜವಾದಂಥ ಒಬ್ಬ ಸಮರ್ಥವಾದಂಥ ಲೋಕಸಭಾ ಸದಸ್ಯರನ್ನ ಈ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಈ ಒಂದು ಸಹೋದರಿಯನ್ನ ಕಳಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಹಮೀದ್ ಮುಷ್ರಿಫ್ ಅವರು ಇವತ್ತು ಅವರೆಲ್ಲರೂ ಸಿಟಿ ಕ್ಯಾಂಡಿಡೇಟ್ ಆಗಿ ಅವರೇನು ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಇವತ್ತು ಅವರ ಗೆಲುವಿಗೆ ಏನು ಶ್ರಮ ಪಡ್ತಾ ಇದ್ದಾರೆ. ಎಲ್ಲರಿಗೂ ಇವ ಚುನಾವಣೆಯಲ್ಲಿ 2 ಪಕ್ಷಗಳ ನಾಯಕರು ಏನು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು, ಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. राजनीति की टक्कर हो या IPL का चक्कर, इस बीच बीजापुर इन्फो देखना ना भूलिएगा. धन्यवाद.